ಎವ್ರಿವನ್. ಸೊ ಇದು ಶೋ ಬಂದು ಸಿಕ್ಕಾಬಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಕೊಡೋದಕ್ಕಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ಸಾಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಬಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಬಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಶೋ ನಿಮ್ಗೆ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಶೋನ ಶಕ್ತಿ 4 ಪಿಲ್ಲರ್ ಅಂದರೆ ಇವ್ರು 4 ಜನ: ಅನು ಅಕ್ಕ, ಶ್ರುತಿ ಮ್ಯಾಮ್, ಕೌಶಿಕ್ ಸರ್ ಹಾಗೂ ಕುರಿ. ಇವ್ರು 4 ಪಿಲ್ಲರ್ ಇಲ್ಲ ಅಂದರೆ ಈ ಶೋ ಇಲ್ಲ. ಆ ಪಿಲ್ಲರ್ ಮಧ್ಯೆ ಒಬ್ಬ ನಿಂತಿರ್ತಾನೆ ನೋಡಿ, ಅದು ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಅಂತ ಹೇಳ್ಬಿಟ್ಟೆ, ನಾವೆಲ್ಲ. ಸೊ ತುಂಬ ಚೆನ್ನಾಗಿದೆ ಶೋ. ದಯವಿಟ್ಟು ಎಲ್ಲರೂ ನೋಡಿ. ರಾತ್ರಿ ಶನಿವಾರ ಭಾನುವಾರ 9 ಗಂಟೆಗೆ ಬರ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಈಗ ಇದು ನಾನು ಮೊದಲನೇ ಸತಿ ಒಂದು ಟಿ ವಿ ಶೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಂದರೆ, ಇಲ್ಲಿ ಬರೀ ಕ್ವಾಟ್ಲೆಗಳು ಕುಕ್ಸಿಗೆ ಕ್ವಾಟ್ಲೆ ಕೊಡ್ತಾ ಇಲ್ಲ, ಕ್ವಾಟ್ಲೆಗಳಿಗೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲರೂ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಆಗಿ ನೋಡಿರ್ತೀರ. ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತು ವಾರ್ನಿಂಗ್ ಮಾಡಿಕೊಂಡು ಈ ಥರ ಪಾತ್ರಗಳು ಮಾಡಿದ್ದೆ. ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡುತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.